ಶೆಟ್ಟಿಹಳ್ಳಿ ಗ್ರಾಮದಲ್ಲಿ ಶ್ರೀ ಹನುಮದ್ರಥದ ಪ್ರಯುಕ್ತ ಶ್ರೀ ಸೀತಾರಾಮ ಕಲ್ಯಾಣೋತ್ಸವ ಕಾರ್ಯಕ್ರಮಕ್ಕೆ ಗೌರವಾನ್ವಿತ ಪೂಜ್ಯ ಡಾಕ್ಟರ್ ಎಂಆರ್ ಜಯರಾಮ್ರವರು, ಧರ್ಮ ಅಧಿಕಾರಿಗಳು, ಶ್ರೀ ತಾತಯ್ಯನವರ ಅಂತರಂಗಿಕ ಭಕ್ತರ, ಶ್ರೀ ಕ್ಷೇತ್ರ ಕೈವಾರ ಹಾಗೂ ಕರ್ನಾಟಕ ಕಲಾ ಶ್ರೀ ವಿದ್ವಾನ್ ವಾನ ರಾಶಿ ಬಾಲಕೃಷ್ಣ ಭಗವತ್ರವರ ಸಂಚಾಲಕರು, ಶ್ರೀ ಯೋಗಿನಾರಾಯಣ ನಾದ ಸುಧರುಸ ಸಂಕೀರ್ತನಾ ಯೋಜನೆ, ಶ್ರೀ ಯೋಗಿನಾರಾಯಣ ಮಠ ಕೈವಾರ ಹಾಗೂ ಗೌರವಾನ್ವಿತ ಗಣ್ಯರು, ಸಮಾಜ ಸೇವಕರು, ಎಲ್ಲ ಜನಸಾಮಾನ್ಯರ ವಿಶ್ವಾಸ ಪಡೆದ ಪಿವಿಆರ್ ಸಿಲ್ಕ್ ಸಂಸ್ಥಾಪಕರು ರಾಮಕೃಷ್ಣ ಸರ್ ಅವರು ಹಾಗೂ ಈ ದಿನದ ಶೆಟ್ಟಿಹಳ್ಳಿ ಗ್ರಾಮದಲ್ಲಿ 3ನೇ ವರ್ಷದ ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನದ ಈ ದಿನ ವಿಶೇಷತೆ ಸೀತಾರಾಮ ಕಲ್ಯಾಣೋತ್ಸವ ಕಾರ್ಯಕ್ರಮ ನೆರವೇರಿಸಿ ಎಲ್ಲ ಭಕ್ತರ ದೇವರ ಕೃಪೆಗೆ ಪಾತ್ರರಾದರು. ಬಂದಿರುವ ಸಹಸ್ರ ಜನಸಂಖ್ಯೆಯ ಭಕ್ತರಿಗೆ ತೀರ್ಥ ಪ್ರಸಾದ ವಿನಿಯೋಗ, ವಿವಿಧ ರೀತಿಯ ಪರಿಹಾರವನ್ನು ಸ್ವೀಕರಿಸಿ ಹಾಗೂ ಈ ದಿನ ಸಂಗೀತ ಕಾರ್ಯಕ್ರಮ, ಕೋಲಾಟ ಕಾರ್ಯಕ್ರಮ, ಮಾರುತಿ ವಿಜಯ ಹರಿಕತೆ ಕಾರ್ಯಕ್ರಮ, ಭರತನಾಟ್ಯ ಗ್ರಾಮದ ಡ್ರಾಮಾ ನಿರ್ದೇಶಕರು ಕೃಷ್ಣಮೂರ್ತಿ ತಂಡದಿಂದ ಸಾಂಸ್ಕೃತಿಕ ಕಾರ್ಯಕ್ರಮ, ಭಕ್ತಿ ಗೀತೆಗಳ ಗಾಯನ ಹಮ್ಮಿಕೊಂಡಿದ್ದು ಹಾಗೂ ಶ್ರೀ ಸೀತಾರಾಮ ಲಕ್ಷ್ಮಣ ಹನುಮಂತ ಉತ್ಸವ ಮೂರ್ತಿಗಳಿಗೆ ಬೆಳ್ಳಿ ಕಿರೀಟಗಳ ಕೊಡುಗೆ, ಶ್ರೀಮತಿ ಮುನಿರತ್ನಮ್ಮ ಮುನಿಶಾಮಿ ಬೆಂಗಳೂರು ಭಕ್ತರು, ಪ್ರಧಾನ ಅರ್ಚಕ ಡಿಆರ್ ಮಧ್ವೇಶ್ ಪ್ರಶಸ್ತಿ ಪುರಸ್ಕೃತ ಆಗಮಿಕರು, ಶ್ರೀ ವೆಂಕಟನಾರಾಯಣರಾವ್ ಮತ್ತು ಸಂಗಡಿಗರು, ವಾಸ್ತುಶಿಲ್ಪಿಗಳು ಗಜೇಂದ್ರಪ್ಪರವರು, ಕಲ್ಯಾಣೋತ್ಸವ ಕುಳಿತಿರುವ ಭಕ್ತಾದಿಗಳು, ದಂಪತಿಗಳು, ಊರಿನ ಗಣ್ಯರು, ಹಿರಿಯರು, ಯುವ ಮುಖಂಡರು, ಸುತ್ತಮುತ್ತಲಿನ ಗ್ರಾಮದ ಭಕ್ತರು, ವಿವಿಧ ಜಿಲ್ಲಾ ತಾಲೂಕುಗಳಿಂದ ಬಂದಿರುವ ಗೌರವಾನ್ವಿತ ಭಕ್ತರು ಎಲ್ಲರಿಗೂ ದೇವಸ್ಥಾನದ ಆಡಳಿತ ಮಂಡಳಿಯಿಂದ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಧರ್ಮಾಧಿಕಾರಿಗಳು ಡಾಕ್ಟರ್ ಎಂಆರ್ ಜಯರಾಮ್ರವರು ಮಾತನಾಡಿ, ಶ್ರೀ ಕ್ಷೇತ್ರ ತಾತಯ್ಯನವರ ತತ್ವಗಳ ಸಂಕೀರ್ಣ ನಾಮ ಕೀರ್ತನೆಗಳು ಇದರ ಬಗ್ಗೆ ಸವಿಸ್ತಾರವಾಗಿ ಭಕ್ತರಿಗೆ ತಿಳಿಸಿದರು ಹಾಗೂ ಪ್ರತಿಯೊಬ್ಬರ ಮನುಷ್ಯನ ಜೀವನದ ದೇವರ ಯಾವ ರೀತಿ ಸಂಕಲ್ಪ, ದೈವಶಕ್ತಿ ಪ್ರೇರಣೆ ಸಿಗುತ್ತದೆ ಎಂಬುದರ ಬಗ್ಗೆ ತಿಳಿಸಿದರು. ಈ ಸಂದರ್ಭದಲ್ಲಿ ಮೇಡಂರವರು ಮಾತನಾಡಿ, ದೇವಸ್ಥಾನದ ಎಲ್ಲ ರೀತಿಯ ವಿವರಗಳನ್ನು ತಿಳಿಸುತ್ತಾ ನಮ್ಮ ದೇವಸ್ಥಾನದ ಪವಾಡ, ಮಹಿಮೆ, ಭಕ್ತರ ಅನಿಸಿಕೆಗಳ ಪರಿಹಾರ ಸಿಗಲಿದೆ. ಈ ದಿನ ದೇವಸ್ಥಾನದ ಕಲ್ಯಾಣೋತ್ಸವ ಕಾರ್ಯಕ್ರಮಕ್ಕೆ ಗೌರವಾನ್ವಿತ ಧರ್ಮಾಧಿಕಾರಿಗಳು ಡಾಕ್ಟರ್ ಎಂಆರ್ ಜಯರಾಮ್ ಸರ್ ಭಕ್ತರಿಗೆ ಬೋಧನಾ ತತ್ವಗಳನ್ನು ತಿಳಿಸಿದರು. ಒಬ್ಬರ ಶ್ರಮ ಅಲ್ಲ, ಊರಿನ ಎಲ್ಲ ಜನಸಾಮಾನ್ಯರು ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ್ದಾರೆ. ಈ ಸಮಯದಲ್ಲಿ ಭಕ್ತರು ಮಾತನಾಡಿ, ಗ್ರಾಮಸ್ಥರು ಎಲ್ಲ ಭಕ್ತರ ಸಹಕಾರದಿಂದ ದೇವಸ್ಥಾನ ಇಲ್ಲಿ ನೆರವೇರಿಸಿದ್ದಾರೆ. ದೇವರ ಆಶೀರ್ವಾದ ಸದಾ ಎಲ್ಲ ಭಕ್ತರಿಗೂ ಸಿಗಲೆಂದು ಬಯಸುತ್ತೇವೆ. ಈ ಸಮಯದಲ್ಲಿ ಸ್ವಾಮಿ ಮಧ್ವೇಶ್ ಅವರು ಈ ದಿನ ಪೂಜಾ ಕಾರ್ಯಕ್ರಮ, ಈ ಎಲ್ಲ ರೀತಿಯ ಭಕ್ತರಿಗೆ ದೇವರ ಕೃಪೆ, ಆಶೀರ್ವಾದ ಬಗ್ಗೆ ತಿಳಿಸಿದರು. ರಾಮ ಶ್ರೀ ನಾರಾಯಣ ರಾಮ ರಾಮ ಮುಕುಂದ ಮಾಧವ ರಾಮ ಸದ್ಗುರು ಕೇಶವ
ಅಂತ ಈಶ್ವರ ಈ ತಾರಕ ಮಂತ್ರವನ್ನ ಕೊಟ್ಟಿದ್ದಾರೆ. ಕೊಟ್ಟ ಮೇಲೆ ಪಾರ್ವತಿ 4 ಮಹರ್ಷಿಗಳು ಹೇಳಿ 4 ಮಹರ್ಷಿಗಳು ವಾಲ್ಮೀಕಿಗೆ ಉಪದೇಶವನ್ನು ಮಾಡಿದರು. ವಾಲ್ಮೀಕಿ ಒಬ್ಬ ಬೇಡ, ಅಂಥ ಬೇಡ, ಒಬ್ಬ ಜ್ಞಾನಿಯಾಗಿ ಒಬ್ಬ ಋಷಿ ಮುನಿಯಾಗಿ ರಾಮಾಯಣವನ್ನೇ ಬರೆದರು. ಇನ್ನು ರಾಮ ಬಂದಿಲ್ಲ, ರಾಮ ಬರೋಕ್ಕಿಂತ ಮುಂಚೆನೆ ರಾಮಾಯಣ ಅಂತ ಮಹತ್ವಾದಂಥ ಧರ್ಮದ ಒಂದು ಏನು ಧರ್ಮದ ಒಂದು ಪೀಠ ಏನು ಅಂತಂದ್ರೆ ರಾಮಾಯಣ ಓದಿದರೆ ಗೊತ್ತಾಗುವುದು ಏನಪ್ಪ ಧರ್ಮ ಅಂದ್ರೆ ಏನು. ಆ ಧರ್ಮ ಅಧರ್ಮ ಧರ್ಮ ರಾಮ ಒಂದು ಆ ಒಂದು ಪರಮಾತ್ಮನ ಲಕ್ಷಣ. ನಮ್ಮ ಊರಿನ ಎಲ್ಲ ಗ್ರಾಮಸ್ಥರು ಹಾಗೆ ಸುತ್ತಮುತ್ತಲ ಎಲ್ಲ ಗ್ರಾಮಸ್ಥರ ಪರವಾಗಿ ಪೂಜನಿಗೆ ಅನಂತ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಸರ್ವೇ ಜನ ಸುಖಿನಾ ಭವಂತು. ಈ ದಿನ ನಮ್ಮ ಶೆಟ್ಟಿಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವಂತಹ ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಹನುಮತ್ ವ್ರತದ ಪ್ರಯುಕ್ತ ಶ್ರೀ ಸೀತಾರಾಮ ಕಲ್ಯಾಣೋತ್ಸವನ್ನ ಮಾಡ್ತಾ ಇದ್ವಿ. ಇದು 3ನೇ ವರ್ಷದ ಕಲ್ಯಾಣೋತ್ಸವ ನಮ್ಮ ದೇವಸ್ಥಾನದಲ್ಲಿ ಮಾಡ್ತಾ ಇರುವಂತದ್ದು. ಈ ದೇವಸ್ಥಾನ ಸ್ಥಾಪನೆಯಾಗಿ ಸುಮಾರು ನಾವು ಚಿಕ್ಕ ಮಕ್ಳಿರ್ಬೇಕಾದ್ರೆ ಸಣ್ಣದಾದಂತಹ ಗುಡಿಯನ್ನ ನಮ್ಮ ತಂದೆಯವರು ಕಟ್ಸಿದ್ರು. ಅವ್ರು ಅದ್ರಲ್ಲೇ ಪೂಜೆ ಮಾಡ್ತಾ ಇದ್ರು. ನಂತರ ಈಗ 3 ವರ್ಷದ ಹಿಂದ್ಗಡೆ ಸ್ವಲ್ಪ ದೇವಸ್ಥಾನವನ್ನ ಚೆನ್ನಾಗಿ ಹಳೆ ಗುಡಿಯನ್ನೆಲ್ಲ ಡೆಮಾಲಿಶ್ ಮಾಡಿ ಹೊಸ ದೇವಸ್ಥಾನವನ್ನ ಕಟ್ಟಿಸಿ ಅದನ್ನ ಯಥಾ ಪ್ರಕಾರ ಕಲಶ ಪ್ರತಿಷ್ಠಾಪನೆ ಮಾಡಿ ವೀರಾಂಜನೇಯ ಸ್ವಾಮಿ ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡಿದೀವಿ. ಹಾಗೆ ನಮ್ಮ ದೇವಸ್ಥಾನ
शुभ मुहूर्ते सावधान शुभ लग्ने सर्वेषाम् आस्तिकभक्तमहाजनानाञ्च सह कुटुम्बस्य सह श्रीमन्तवर्गस्य मम हिन्दूराष्ट्र सैनिकवर्गाणाञ्च रैतवर्गाणाञ्च सनातन हिन्दू धर्मरक्षार्थिनाञ्च सह कुटुम्बस्य सह श्रीमन्तवर्गस्य निरोगाः निरुपद्रवाः आड्याः अनृणाः भगवान् वेदमन्तः भगवान् शक्तिमन्तः भगवान् दयामन्तः प्राप्तिद्वारा क्षेमस्थैर्या धैर्या वीर्या विदया अभयायुरारोग्यैश्वर्यादीन दिने दिने उत्तरोत्तराभिवृद्धि महान् प्रार्थयन्तु श्रीरामचंद्रे श्रीरामनवमी महोत्सव हनुमान महोत्सव हनुमान जयंती महोत्सव विविध पूजा वैभवोत्सवादीन दिने दिने उत्तरोत्तराभिवृद्धि महान् प्रार्थयन्तु गोविंद 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 ಅಂದ್ರೆ ನಾವೇನು ಆಗಲ್ಲ ಅಂತ ಇಲ್ಲಿ ಅನ್ಕೊಳ್ಳೋಂಗೆ ಇಲ್ಲ. ಇಲ್ಲಿ ಎಲ್ಲವೂ ಸಾಧ್ಯ, ಅಸಾಧ್ಯ ಅನ್ನೋ ಪದನೇ ಇಲ್ಲ ಇಲ್ಲಿ. ಯಾಕೆ ಅಂದ್ರೆ ಯಾರೇನೇ ತೊಂದ್ರೆ ಅನ್ಕೊಂಡ್ರು ಅವರೇ ಹೇಳಿರ್ತಾರೆ ಮತ್ತೆ ಬಂದು ನಮ್ಗೆ ಇಲ್ಲಿ ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ಹೋದ್ವಿ, ಪರಿಹಾರ ಆಯ್ತು, ತಗೊಳ್ಳಿ ನಮ್ ಪರವಾಗಿ ಕಾಣಿಕೆ ಅಂತ ಅವರೇ ಜನರು ತಂದ್ಕೊಡ್ತಾ ಇದಾರೆ. ಈ ದಿನದ ಮತ್ತೊಂದು ವಿಶೇಷವಾದ ವಿಶೇಷತೆ ಏನಪ್ಪಾ ಅಂದ್ರೆ ನಮ್ಮ ಪೂಜ್ಯರಾದಂತ ಶ್ರೀ MR ಜೈರಾಮ್ ಸರ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ದಯಮಾಡಿಸಿದ್ದು. ಅವರನ್ನ ನಾವು ಹೋಗಿ ಕೇಳಿದ್ವಿ, ಈ ತರ ನಮ್ ಗುಡಿಯಲ್ಲಿ ಒಂದ್ ಕಾರ್ಯಕ್ರಮ ಮಾಡ್ತಾ ಇದೀವಿ, ದಯವಿಟ್ಟು ನೀವು ಬರ್ಬೇಕಂದ್ರೆ ಅವ್ರು ಸಂತೋಷದಿಂದ ಒಪ್ಕೊಂಡ್ರು. ಆಯ್ತಮ್ಮ, ನಾನು ಒಂದ್ಸರಿ ನಿಮ್ಮ ದೇವಸ್ಥಾನವನ್ನ ವಿಸಿಟ್ ಮಾಡ್ತೀನಿ, ಬರ್ತೀನಿ ಅಂತ. ಅದೇ ಪ್ರಕಾರ ಅವ್ರು ಇವತ್ತು ಹೇಳಿದ್ದ ಸಮಯಕ್ಕೆ ಸರಿಯಾಗಿನೇ ನಾವು ಬಿಡ್ತಾ ಇದೀವಿ, ಬರ್ತಾ ಇದೀವಿ ಅಂತ ಅವರು ಬೆಳಗ್ಗೆಯಿಂದಾನೇ ಫೋನ್ ಮಾಡ್ತಾ ಇದ್ರು. ಅಷ್ಟೊಂದು ಹಾಗೆ ಸ್ವಲ್ಪ ಹೊತ್ತು ಎಲ್ಲ ನಡೆದಿರುವಂತಹ ಎಲ್ಲಾ ಜನರಿಗೂ ಆತ್ಮಬೋಧಾಮೃತವನ್ನ ಹೇಳಿದ್ರು. ಶ್ರೀತರಿಗೂ ಸಹ ನಮ್ಮ ದೇವಸ್ಥಾನದ ಪರವಾಗಿ, ಊರಿನ ಎಲ್ಲಾ ಜನರ ಪರವಾಗಿ ಅನಂತ ವಂದನೆಗಳು. ಇಷ್ಟೇ ಈ ಒಂದು ಶಿಕ್ಷಣ ಗ್ರಾಮದಲ್ಲಿ ಕಲ್ಯಾಣ ಸಂಘ ಪ್ರಯುಕ್ತ ಈ ಗ್ರಾಮದಲ್ಲಿ ಹುಟ್ಟಿಕೊಂಡು ತಾವು ಇದ್ದರನ್ನು ಪ್ರತಿ ವರ್ಷವೂ ಇದೇ ರೀತಿ ಕಲ್ಯಾಣ ಸಂಘ ತಾವು ಒಂದು ಊರಿನ ಸರ್ಕಾರದಿಂದ ಎಲ್ಲರ ಒಂದು ವಿಶ್ವಾಸ ಪಡೆದು ಈ ಕಾರ್ಯಕ್ರಮ ಮುಂದಿನ ದಿನಗಳಲ್ಲೂ ಇದೇ ರೀತಿ ಹೌದು ಸರ್, ಖಂಡಿತ ಇದು ಒಬ್ಬರ ಶ್ರಮ ಅಲ್ಲ,
ಊರಿನ ಎಲ್ಲಾ ಜನರ ಶ್ರಮ. ಯಾಕಂದ್ರೆ ಪಾಪ ಸುಮಾರು 10-20 ದಿನದಿಂದ ಊರಿನ ಜನರು ಎಲ್ಲರೂ ಆಗಿರ್ಬೋದು, ನಮ್ಮ ಮಹೇಂದ್ರ ಆಗಿರ್ಬೋದು, ಮಂಜುನಾಥ್ ಆಗಿರ್ಬೋದು, ಸುರೇಶ್ ಆಗಿರ್ಬೋದು, ಈ ತರ ಎಲ್ಲಾ ಜನನು 15 ದಿನದಿಂದ ಅವ್ರ ಕೆಲ್ಸಗಳೆಲ್ಲ ಬಿಟ್ಟು ಬಂದು ದೇವಸ್ಥಾನದ ಕೆಲಸ ಮಾಡಿದ್ದಾರೆ ಸರ್. ಒಬ್ಬರು ಶ್ರಮದಿಂದ ಏನು ಮಾಡಕ್ ಆಗಲ್ಲ ಸರ್. ಈ ತರ ಕಾರ್ಯಕ್ರಮಗಳು 10 ಕೈ ಜೋಡಿಸಿದ್ರೇನೆ ಈ ತರ ಕಾರ್ಯಕ್ರಮಗಳು ಮಾಡಕ್ ಹೋಗ. ನಮ್ಮೂರಿನ ನಾಗರಿಕರ ಎಲ್ಲರ ಸಪೋರ್ಟ್ ದೇವಸ್ಥಾನ ತುಂಬಾ ಚೆನ್ನಾಗಿದೆ ಸರ್. ಎಲ್ರಿಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಏನಂದ್ರೆ ನಮ್ಮ ಈ ಶೆಟ್ಟಿಹಳ್ಳಿ ಗ್ರಾಮದಲ್ಲಿ ನಂಬಳ್ಳಿ ಹೋಬಳಿ, ಶ್ರೀನಿವಾಸಪುರ ತಾಲೂಕು, ಕೋಲಾರ ಜಿಲ್ಲೆ, ಇಲ್ಲಿ ಒಂದು 4 ವರ್ಷದ ಹಿಂದೆ ಇಲ್ಲಿ ನಾವು ದೇವಸ್ಥಾನನ ನಮ್ಮ ಕುಟುಂಬದವರು ಮತ್ತೆ ಸುತ್ತಮುತ್ತಲಿನ ಗ್ರಾಮಸ್ಥರು ಮತ್ತೆ ಶೆಟ್ಟಿಹಳ್ಳಿ ಗ್ರಾಮಸ್ಥರ ಸಹಕಾರದಿಂದ ಇದೊಂದು ದೇವಸ್ಥಾನನ ಕಟ್ಟಿದ್ವಿ. ಇದು ವರ್ಷದಿಂದ ವರ್ಷಕ್ಕೆ ತುಂಬಾ ಅಭಿವೃದ್ಧಿ ಆಗ್ತಾ ಇದೆ. ಇಲ್ಲಿ ಯಾರ್ಯಾರು ಈ ಕಲ್ಯಾಣೋತ್ಸವಕ್ಕೆ ಭಾಗಿಯಾಗಿ ಯಾರು ಏನೇ ಒಂದು ಮನಸ್ಸಿನ ಏನೇ ಕಾಮನೆಗಳನ್ನ ಬೇಡ್ಕೊಂಡ್ರು ಕೂಡ ಸ್ವಾಮಿ ವೀರಾಂಜನೇಯ ತನ್ನ ಸಂಪೂರ್ಣ ಆಶೀರ್ವಾದದಿಂದ ಅವರ ಎಲ್ಲರ ಒಂದು ಜೀವನವನ್ನು ಸುಖಮಯವಾಗಿ ಸಮೃದ್ಧಿಯಾಗಿ ಒಂದು ಜೀವನಕ್ಕೆ ಒಂದು ಮಾರ್ಗದರ್ಶಕನಾಗಿ ಎಲ್ಲರಿಗೂ ಅನುಕೂಲ ಮಾಡಿಕೊಡ್ತಿದ್ದಾರೆ ದೇವರು. ಹಾಗಾಗಿ ಈ ಒಂದು ವರ್ಷ ನಡೆಯುತ್ತೆ ಈ ಕಲ್ಯಾಣೋತ್ಸವ. ದಯಮಾಡಿ ಈ ಕಲ್ಯಾಣೋತ್ಸವಕ್ಕೆ ಎಲ್ಲಾ ಜನರು ಇವಾಗ ಬಂದಿರ್ತಕ್ಕಂಥವ್ರು, ಮುಂದೆ ಈ ಸುತ್ತಮುತ್ತಲಿನವರು, ಈ ಗ್ರಾಮಸ್ಥರು, ಈ ಭಾಗದ ಗ್ರಾಮಸ್ಥರು ಮತ್ತೆ ಎಲ್ಲಾ ಬೇರೆ ತಾಲೂಕುಗಳಿಂದ, ಬೇರೆ ಜಿಲ್ಲೆಗಳಿಂದ ಈ ಒಂದು ದೇವಸ್ಥಾನಕ್ಕೆ ಕಾಣಿಕೆಯನ್ನ ನೀಡಿದ್ದಾರೆ. ಅವ್ರನ್ನೆಲ್ಲರನ್ನು ಸ್ಮರಿಸುತ್ತಾ ಎಲ್ಲರಿಗೂ ಈ ದೇವರು ಒಂದು ಒಳ್ಳೇದ್ ಮಾಡ್ಲಿ ಅಂತ ಈ ಮೂಲಕ ಕೇಳ್ಕೊತೀನಿ. ಜೈ ಶ್ರೀರಾಮ್. ಜೊತೆ ವೇದ ಬ್ರಹ್ಮಶ್ರೀ ಕೌಶಿಕ್ ಅಂತ ಹೇಳ್ಬಿಟ್ಟು ವೆಂಕಟ್ ಕೌಶಿಕ್ ಅಂತ ಹೇಳಿ ಬಂದಿದ್ದಾರೆ. ಅವರು ತುಂಬಾ ಒಳ್ಳೆ ವೇದ ಪಂಡಿತರು. ಈ ದೇವಸ್ಥಾನದಲ್ಲಿ ನಾವು ಪ್ರತಿ ವರ್ಷನೂ ಕಲ್ಯಾಣೋತ್ಸವ ಮಾಡ್ತಾ ಇದ್ದೀವಿ. ಕಲ್ಯಾಣೋತ್ಸವ ಮಾಡಿದಾಗ ನಮಗೆ ಈ ದೇವಸ್ಥಾನದಲ್ಲಿ ನಾವು ಬಂದಾಗ ಇಲ್ಲಿ ಮದುವೆಗಳಾಗಿಲ್ಲ, ಮಕ್ಕಳಿಲ್ಲ ಅಂತೇಳಿ ತುಂಬಾ ಒದ್ದಾಡ್ತಾ ಇದ್ರು. ಆಮೇಲೆ ನಾವು ಈ ದೇವಸ್ಥಾನಕ್ಕೆ ಬಂದು ಒಳ್ಳೆ ಆಶೀರ್ವಾದ ಕೊಟ್ಟಿದ್ದಾರೆ. ದೇವರು ಸಹ ತುಂಬಾ ಒಳ್ಳೆ ಅನುಕೂಲ ಮಾಡಿ ಕಲ್ಯಾಣ ಆಗಿ ಎಲ್ಲರಿಗೂ ಸಹ ಕಲ್ಯಾಣೋತ್ಸವ ಸಹ ತುಂಬಾ ಚೆನ್ನಾಗಿ ನಡೀತಾ ಇದೆ. ಕಲ್ಯಾಣೋತ್ಸವಕ್ಕೆ ತುಂಬಾ ಸಹಕಾರ ಕೊಟ್ಟಿದ್ದಾರೆ. ಬೆಳ್ಳಿ ಕಿರೀಟಗಳನ್ನ 1.5 ಲಕ್ಷ ರೂಪಾಯಿ ಕೊಟ್ಟು 1.5 kg ಬೆಳ್ಳಿ ಕಿರೀಟನ್ನ ಕೊಟ್ಟಿರತಕ್ಕಂತ ಮುನ್ಸ್ವಾಮಿ ಮತ್ತು ಮುಂಡರತ್ನಮ್ಮನವರು ಸಹ ತುಂಬಾ ವಿಜೃಂಭಣೆಯಾಗಿ ಮಾಡ್ತಾ ಇದ್ದಾರೆ. ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ತುಂಬಾ ಸಹಕಾರ ಕೊಟ್ಟು ಮಾಡ್ತಾ ಇದ್ದಾರೆ. ಇವರೆಲ್ಲರೂ ಸಹ ನಮ್ಮ ದೇವಸ್ಥಾನಕ್ಕೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಹಾಗೂ ಈ ನೆಕ್ಸ್ಟ್ ಬರುವ ಶ್ರೀರಾಮನವಮಿ ಹಬ್ಬಕ್ಕೆ ಪ್ರಾಕಾರೋತ್ಸವ ಆಗ್ಬೇಕು ಅಂತ ಹೇಳ್ಬಿಟ್ಟು ರಥೋತ್ಸವ ಮಾಡ್ಬೇಕು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಆ ರಥೋತ್ಸವಕ್ಕೂ ಸಹ ತುಂಬಾ ಒಳ್ಳೆ ಸಹಕಾರ ಸಿಕ್ಕಿದೆ. ಊರಿನ ಮತ್ತು ಸುತ್ತಮುತ್ತಲ ಗ್ರಾಮಸ್ಥರು ಸಹ ತುಂಬಾ ಒಳ್ಳೆ ಸಹಕಾರ ಕೊಟ್ಟು ಈ ದೇವಸ್ಥಾನ ಇಂಪ್ರೂವ್ ಮಾಡ್ತಾ ಇದ್ದಾರೆ. ಮುಂದಿನ ದಿವಸಗಳಲ್ಲಿ ಇನ್ನೂ ಚೆನ್ನಾಗಾಗ್ತದೆ. ಸ್ವಾಮಿ, ಇದನ್ನ ಶೆಟ್ಟಿಹಳ್ಳಿ ಗ್ರಾಮದಲ್ಲಿ ಕಲ್ಯಾಣೋತ್ಸವ ಪ್ರಯುಕ್ತ ನಿಮ್ಮ ವೇದ ಪುರಾಣವನ್ನು ಇದರಲ್ಲಿ ಒಂದು ಈ ದೇವರ ಆಶೀರ್ವಾದ ಇಡೀ ಸಮಸ್ತ ಜನತೆಗೆ, ಈ ಗ್ರಾಮದ ಜನತೆಗೆ ಯಾವ ರೀತಿ ಒಂದು ಆಶೀರ್ವಾದ ಸಿಗ್ಲಿದೆ? ನಮ್ಮ ನಾನು ಇಲ್ಲಿ ಈ ದೇವಸ್ಥಾನಕ್ಕೆ ಮುಖ್ಯ ಪುರೋಹಿತನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಶ್ರೀನಿವಾಸಪುರ ತಾಲೂಕು ಶೆಟ್ಟಿಹಳ್ಳಿ ಗ್ರಾಮದಲ್ಲಿ ನೆಲೆಸಿರತಕ್ಕಂತ ಶ್ರೀ ವೀರಾಂಜನೇಯ ಸ್ವಾಮಿ ದೇವರ ಕಲ್ಯಾಣೋತ್ಸವ 3 ವರ್ಷಗಳಿಂದ ಸತತವಾಗಿ ವಿಜೃಂಭಣೆಯಿಂದ ನಡೀತಾ ಇದೆ. ಈ ಕಾರ್ಯಕ್ರಮ ನಡೀಬೇಕಾದ್ರೆ ಜೋಡೆತ್ತುಗಳಾದ ಶ್ರೀ ಮಂಜುನಾಥ ಮತ್ತು ವೆಂಕಟರೆಡ್ಡಿ ಅವರು ಚೆನ್ನಾಗಿ ಕೆಲಸ ಮಾಡಿದ್ರು. ಆಮೇಲೂ ಸಹ ಈಗ ಸಹ ಬಂದಿದ್ದಾರೆ. ಈ ಗ್ರಾಮಸ್ಥರು ವೆಂಕಟೇಶಪ್ಪ, ವೆಂಕಟರತ್ನಮ್ಮನವರು, ಅವರ ಮಕ್ಕಳು ಬೆಂಗಳೂರು ಮತ್ತು ಚಿಂತಾಮಣಿಯಲ್ಲಿದ್ದಾರೆ. ಪರಿಮಳಮ್ಮ ಮತ್ತು ಶರತ್ ಅವರು, ಲಾವಣ್ಯ ಮತ್ತು ಶರತ್ ಅವರು ಈ ದೇವಸ್ಥಾನಕ್ಕೆ ತುಂಬಾ ಕಾಣಿಕೆ
ತಗೊಳ್ಳಿ ಅಮ್ಮ, ಅತ್ತೆ ಅದಕ್ಕೆ ತಗೊಳ್ಳಿ. ಈ ದೇವಸ್ಥಾನದಲ್ಲಿ ಪ್ರಾಕಾರೋತ್ಸವ ಆಗಬೇಕು. ಆದ ಕಾರಣದಿಂದ ನಮ್ಮ ದೇವಸ್ಥಾನಕ್ಕೆ ಒಂದು ಚಿಕ್ಕದಾಗಿ ದೇವಸ್ಥಾನ ರೊಟೇಷನ್ ಆಗುವಂತಹದ್ದು ದೇವಸ್ಥಾನ ರಥ ಬೇಕು. ಆದ ಕಾರಣದಿಂದ ನಿಮ್ಮ ಶೆಟ್ಟಳ್ಳಿ ಗ್ರಾಮಸ್ಥರು 4 ವರ್ಷದಿಂದ ನಾನೆಲ್ಲ ಹೇಳ್ತಾ ಇದ್ದೀನಿ. ನನಗೆ ದೇವರ ಕೃಪೆ ಆಗಿದ್ದಾಗ ನಾನು ಈ ಉತ್ತಮ ವಿಗ್ರಹಗಳು ಬರಬೇಕು ಅಂತ ಹೇಳಿದೆ. ದಯವಿಟ್ಟು ನಿಮ್ಮ ಗ್ರಾಮಸ್ಥರು, ಸುತ್ತಮುತ್ತಲ ಗ್ರಾಮಸ್ಥರೆಲ್ಲರೂ ಸಹಿತ ಈಗ ಶ್ರೀರಾಮನವಮಿ ಒಳಗೆ ನಮಗೆ ಪ್ರಾಕಾರೋತ್ಸವಕ್ಕೆ ರಥೋತ್ಸವ ಬೇಕು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಆದ ಕಾರಣದಿಂದ ದಯವಿಟ್ಟು ಭಕ್ತಾದಿಗಳು ಅದನ್ನ ನೆರವೇರಿಸಿಕೊಡ್ಬೇಕು ಅಂತ ಹೇಳಿ ದೇವಸ್ಥಾನದ ಕಮಿಟಿಯಿಂದ ಕೇಳ್ತಾ ಇದ್ದಾರೆ. ಆಮೇಲೆ ಈಗ ಸಾಯಂಕಾಲ 6 ಗಂಟೆಗೆ ದೀಪೋತ್ಸವ ಇದೆ. ಇವತ್ತು ವಿಷ್ಣು ದೀಪೋತ್ಸವ. ನೀವು ತಿಳಿಯಬೇಕಾಗಿದೆ. ಆ ತಿಳಿಯೋದಕ್ಕೆ ನೀನಪ್ಪ ನಿಮ್ಮ ಭೀಷ್ಮ ನಿಮ್ಮ ಮುತ್ತಾತ ಇದ್ದಾನೆ, ಅವನಂತ ಉಪದೇಶ ಕೊಡಲಿಲ್ಲ. ಇವರೆಲ್ಲರೂ ಕೂಡ ಕೃಷ್ಣ ಪರಮಾತ್ಮನ ಜೊತೆ ಸೇರಿಕೊಂಡು ಆ ಭೀಷ್ಮ ಇರುವಂತಹ ಸ್ಥಳದಲ್ಲಿ ಹೋಗ್ತಾರೆ. ಆವಾಗ ಭೀಷ್ಮ ರಾಮ ಮಾಡೋಕ್ಕಿಂತ ಮುಂಚೆ ರಾಮ ಸ್ತೋತ್ರ ರಾಮ ರಾಮ ರಾಮೇಂದ್ರ ರಮೇ ರಾಮೇಂದ್ರೇ ಸಹಸ್ರನಾಮ ತತ್ವೇ ರಾಮ ನಾಮ ವರಾನನೇ ಉಪದೇಶ ಮಾಡಪ್ಪ. ನೀನು ಈ ಉಪದೇಶವನ್ನು ನಿಮ್ಮ ಮೊದಲು ಸ್ವೀಕಾರ ಮಾಡಿ, ಇದನ್ನು ಸಾಧನೆ ಮಾಡು. ಯಾಕೆ ಎಲ್ಲಿವರೆಗೂ ನೀನು ಸಾಧನೆ ಮಾಡೋದಿಲ್ವೋ, ಪರಮಾತ್ಮನ ನಿಶ್ಚಲವಾದಂತಹ ಮನಸ್ಸಿನಲ್ಲಿ ನೀನು ಯಾವಾಗ ನೀನು ಮಾಡೋದಿಲ್ವೋ, ನಿನಗೆ ಆ ಮನಸ್ಸು ಚಂಚಲವಾಗಿರ್ತದೆ. ನೀನು ರಾಜ್ಯಭಾರವನ್ನ ಆಡಲಿಕ್ಕೆ ಆಗೋದಿಲ್ಲ. ಅದರಿಂದಾಗಿ ನೀನು ನಿಶ್ಚಲವಾದಂತಹ ಮನಸ್ಸು ಆಗ್ಬೇಕಾಗಿ ರಾಮ ದಶರಥ ತನಿಯ ದೇವ ರಾಮ ಶ್ರೀ ನಾರಾಯಣ. ಇದು ತಾರಕ ರಾಮ ರಾಮ ರಾಮೇಂದ್ರನೇ ರಾಮೇ ಮನೋರಮೆ ಸಹಸ್ರನಾಮ ತತ್ವಂ ರಾಮ ನಾಮ ವರಾನನೆ. ಅಲ್ಲಿ 3 ಸತಿ ರಾಮ ಬಂತು, ಇಲ್ಲಿ 5 ಸತಿ ಬಂತು. ರಾಮ ರಾಮ ಮುಕುಂದ ಮಾಧವ ರಾಮ ಸದ್ಗುರು ಕೇಶವ ರಾಮ ದಶರಥನಿಯ ದೇವ ರಾಮ ಶ್ರೀ ನಾರಾಯಣ. 5 ಸತಿ. ಅಷ್ಟೇ ಅಲ್ಲ, ಮಂತ್ರ ಅಂದ್ರೆ ನೀವು ಅರ್ಥ ಮಾಡ್ಕೋಬೇಕು. ರಾಮ ಮಂತ್ರ ಅದೊಂದೇ ಸಾಕಾಗಿತ್ತು.